ನಮಸ್ತೆ. ಕಳೆದ ಹಲವಾರು ಸಂಚಿಕೆಯಿಂದ ಒಬೆಸಿಟಿ ಅಥವಾ ತೂಕ ಹೆಚ್ಚುವಿಕೆ ಇದರಿಂದ ಆಗುವಂತಹ ಅನೇಕ ರೀತಿಯಾದಂತಹ ದುಷ್ಪರಿಣಾಮಗಳು, ವ್ಯಾಧಿಗಳು ಮತ್ತು ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಬಂದಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಈ ಒಬೆಸಿಟಿಯಿಂದಾಗಿ ಹೃದಯ ಸಮಸ್ಯೆಗಳು ಹೇಗೆ ಬರುತ್ತೆ ಮತ್ತು ಅದನ್ನು ಅವಾಯ್ಡ್ ಮಾಡುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತೀನಿ. ಈ ಹೃದಯ ಸಮಸ್ಯೆಗಳು ಬೊಜ್ಜಿನಿಂದಾಗಿ ಆಗುವಂಥದ್ದು ಈಗ ತುಂಬಾ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಈವನ್ ಸಣ್ಣ ಮಕ್ಕಳಲ್ಲಿ ಕೂಡ ನಾವು ಈ ಒಂದು ಪ್ರಾಬ್ಲಮ್ ಅನ್ನ ನೋಡ್ತಾ ಇದ್ದೀವಿ. ಸಣ್ಣ ಮಕ್ಕಳಲ್ಲಿ BP ಬರ್ತಾ ಇರುವಂತಹದ್ದು, ಶುಗರ್ ಇರುವಂತಹದ್ದು, ಅಸ್ತಮಾದಂತಹ ಪ್ರಾಬ್ಲಮ್ಗಳು, ಕಿಡ್ನಿ ಸಮಸ್ಯೆಗಳು, ಇದನ್ನ ನಾವು ಒಂದು 15-16 ವರ್ಷದ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲಾ ಒಂದು ವಯಸ್ಸಿನವರಲ್ಲೂ ಕಾಣ್ತಾ ಇದ್ದೇವೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಒಬೆಸಿಟಿ ಅಥವಾ ಬೊಜ್ಜು ಅಂತ ಏನ್ ಹೇಳ್ತೀವಿ ಅದು. ಸೊ ಅಧ್ಯಯನಗಳ ಪ್ರಕಾರ ಈ ಒಂದು ಬೊಜ್ಜಿನ ಸಮಸ್ಯೆ ಇರುವಂತಹವರಲ್ಲಿ ಮತ್ತು ಕೊಲೆಸ್ಟ್ರಾಲ್ನ ಸಮಸ್ಯೆ ಇರುವಂತಹವರಲ್ಲಿ ಈ ಒಂದು ಹೃದಯಾಘಾತ ಅಥವಾ ಹೃದಯದ ಸಮಸ್ಯೆಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಇದಕ್ಕೆ ಅನೇಕ ರೀತಿಯಾದಂತಹ ಕಾರಣಗಳಿರಬಹುದು. ಒಬೆಸಿಟಿ ಜಾಸ್ತಿ ಆಗೋದು ಇವತ್ತಿನ ದಿನಚರ್ಯ ಮತ್ತೆ ಋತುಚರ್ಯಗಳ ಕಾರಣಗಳಿಂದ ಇರಬಹುದು. ಮನುಷ್ಯನ ಜೀವನ ಸ್ಥಿತಿ ಮತ್ತು ಜೀವನದ ಶೈಲಿ ಖಂಡಿತವಾಗ್ಲೂ ಇವತ್ತಿನ ದಿನಗಳಲ್ಲಿ ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ. ಯಾವುದೇ ರೀತಿಯಾದಂತಹ ದೇಹಕ್ಕೆ ವ್ಯಾಯಾಮ ಇರೋದಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಯೋಗಾಸನ ಮಾಡೋದಾಗ್ಲಿ ಅಥವಾ ಫಿಸಿಕಲ್ ಆಕ್ಟಿವಿಟಿ ಅಂತ ಏನ್ ಹೇಳ್ತೀವಿ ಅದು ಬಹಳಷ್ಟು ಮಟ್ಟಿಗೆ ಇವತ್ತಿನ ಜನರೇಷನ್ ಅಲ್ಲಿ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ. ಮತ್ತು ತೆಗೆದುಕೊಳ್ಳುವಂತಹ ಆಹಾರಗಳು ಕೂಡ ತುಂಬಾ ರೀತಿಯಾದಂತಹ ಬದಲಾವಣೆಗಳಾಗಿದೆ. ದೋಸೆ, ಇಡ್ಲಿ, ಚಪಾತಿ ಹೋಗಿ ಬೆಳಗಿನ ತಿಂಡಿಗಳಲ್ಲಿ ಪಿಜ್ಜಾ, ಬರ್ಗರ್ ತಿನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮತ್ತು ಮನೆಯಲ್ಲಿ ಇಬ್ರು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋ ಕಾರಣ ಮಕ್ಕಳಿಗೆ ಸರಿಯಾದ ರೀತಿಯಾದಂತಹ ಒಂದು ಆಹಾರದಲ್ಲಿ ಕೊರತೆ ಆಗುವಂತಹದ್ದನ್ನ ಕೂಡ ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಪ್ಯಾಕ್ಡ್ ಫುಡ್ಗಳು ಸಿಗತ್ತೆ. ಆ ಪ್ಯಾಕ್ಡ್ ಫುಡ್ ಅಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಎಲ್ಲ ರೆಡಿಯಾಗಿ ಸಿಗತ್ತೆ. ಸೊ ಅದರಲ್ಲಿ ಇರುವಂತಹ ಒಂದು ಕೆಮಿಕಲ್ಸ್ ಆಡ್ ಮಾಡದೆ ಯಾವುದನ್ನು ಪ್ಯಾಕ್ಡ್ ಫುಡ್ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಕೆಮಿಕಲ್ಸ್ ಇಂದಾಗಿ ಕೂಡ ಈ ರೀತಿಯಾದಂತಹ ಒಂದು ಬೊಜ್ಜು ಅಥವಾ ಒಬೆಸಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀವಿ. ಮತ್ತೆ ಎಲ್ಲದಕ್ಕೂ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಆ ಟೈಮು ಎಲ್ಲಿಂದ ಹೇಗ್ ಸಿಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಮುಂಚಿನವರಿಗೂ ಇಷ್ಟು ಟೈಮ್ ಸಿಗ್ತಾ ಇತ್ತು. ಆದ್ರೆ ಇವಾಗಿನ ದಿನಗಳಲ್ಲಿ ಒಂದು ಅಡಿಗೆ ಮಾಡ್ಕೊಳ್ಳೋದಿಕ್ಕೂ ಅಥವಾ ಒಂದು ವಾಕಿಂಗ್ ಹೋಗೋದಿಕ್ಕೆ ಅಥವಾ ಒಂದು ಯಾವುದೇ ರೀತಿಯಾದಂತಹ ಎಕ್ಸರ್ಸೈಸ್ ಮಾಡೋದಿಕ್ಕೆ ಟೈಮ್ ಇಲ್ಲ ಅನ್ನೋದನ್ನ ಹೇಳೋದು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ನಾವು ಬರುವಂತಹ ಪೇಷಂಟ್ಗಳಲ್ಲೂ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿ ಅಂತ ಹೇಳಿದ್ರೆ ಮೇಡಮ್ ಟೈಮ್ ಇರೋದಿಲ್ಲ ಅಂತ ಹೇಳ್ತಾರೆ. ಒಂದು ಅರ್ಧ ಗಂಟೆ ಏನಾದ್ರೂ ಯೋಗಾಸನ ಮಾಡಿ ಅಂತ ಹೇಳಿದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಒಂದು ಟೈಮ್ ಅನ್ನ ಮಾಡಿಕೊಂಡು ಈ ರೀತಿಯಾದಂತಹ ಒಂದು ಆಕ್ಟಿವಿಟಿಯನ್ನ ಮಾಡೋದು ಬಹಳ ಮುಖ್ಯ ಆಗತ್ತೆ. ಇವತ್ತು ಈ ಬೊಜ್ಜು ಕಾರಣ ಆಗೋದಿಕ್ಕೆ ಇನ್ನೊಂದು ಕಾರಣ ಅಂದ್ರೆ ಮೊಬೈಲ್ ಮತ್ತು ಕಂಪ್ಯೂಟರ್ನ ಅತಿಯಾದ ಬಳಕೆ ಇರಬಹುದು. ಗಂಟೆಗಟ್ಲೆ ಮೊಬೈಲ್ನ ಮುಂದೆ ಕೂತ್ಕೊಳ್ಳೋದು ಅಥವಾ ಕಂಪ್ಯೂಟರ್ನ ಮುಂದೆ ಕೂತ್ಕೊಳ್ಳೋದು ಕೂಡ ಈ ಒಂದು ಒಬೆಸಿಟಿ ಹೆಚ್ಚಾಗೋದಿಕ್ಕೆ ಕಾರಣ ಆಗಿದೆ. ಮತ್ತು ತಿನ್ನುವಂತ ಆಹಾರದಲ್ಲಿ ಚೀಸ್ ಮತ್ತೆ ಬೆಣ್ಣೆ ಇಂತಹ ಒಂದು ಅಂಶಗಳು ಹೆಚ್ಚಿರುವಂತಹ ಪದಾರ್ಥಗಳನ್ನ ಮಕ್ಕಳು ಅತಿಯಾಗಿ ಇಷ್ಟಪಡ್ತಾರೆ ಅಂತ ತುಂಬಾನೇ ಕೊಟ್ಬಿಡ್ತಾ ಇದ್ದಾರೆ. ಇದು ಕೂಡ ಒಂದು ಬೊಜ್ಜು ಹೆಚ್ಚಾಗೋದಿಕ್ಕೆ ಕಾರಣ ಆಗ್ತಿದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ರಕ್ತನಾಳಗಳಲ್ಲಿ ಈ ಒಂದು ಕೊಲೆಸ್ಟ್ರಾಲ್ನ ಅಂಶ ಅಂದ್ರೆ ಕೊಬ್ಬಿನ ಅಂಶ ಶೇಖರಣೆ ಆಗ್ತಾ ಹೋಗುತ್ತೆ. ಈ ಕೊಬ್ಬಿನ ಅಂಶ ಶೇಖರಣೆ ಆಗೋದ್ರಿಂದ ಏನಾಗುತ್ತೆ, ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ. ಈ ರಕ್ತ ಸಂಚಾರಗಳು ಸರಿಯಾಗಿ ಆಗದೆ ಇರುವಂತಹ ಪಕ್ಷದಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳನ್ನ ನಾವು ನೋಡ್ತೀವಿ. ಮತ್ತು ಆಹಾರದಲ್ಲಿ ಕೂಡ ಇದು ಕೊಬ್ಬಿನಂಶ ಹೆಚ್ಚಿರುವಂತಹ ಆಹಾರಗಳನ್ನ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡೋದ್ರಿಂದ ಕೂಡ ನಾವು ಈ ಹೃದಯ ಸಂಬಂಧ ಕಾಯಿಲೆಗಳನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬಹುದು. ಮತ್ತು ದಿನನಿತ್ಯದ ಆಹಾರದಲ್ಲಿ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ಈ ಹೃದಯ ಸಂಬಂಧ ಕಾಯಿಲೆಗಳಿಗೆ ಅಥವಾ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಿಕ್ಕೆ ಮತ್ತು ಒಬೆಸಿಟಿಗೆ. ಬೆಳ್ಳುಳ್ಳಿಯನ್ನ ಹಾಲಲ್ಲಿ ಜಜ್ಜಿಬಿಟ್ಟು ಅದನ್ನ ಹಾಲಲ್ಲಿ ಹಾಕಿ ಕುದಿಸಿ ಡೈಲಿ ಒಂದು 1/4 ಗ್ಲಾಸಿನಷ್ಟು ತಗೊಳ್ಳೋದ್ರಿಂದ ಈ ಬೊಜ್ಜು ನಿವಾರಣೆಗೂ ಹೆಲ್ಪ್ ಆಗುತ್ತೆ ಮತ್ತು ಹೃದಯ ಸಂಬಂಧ ಕಾಯಿಲೆಗಳನ್ನ ಅವಾಯ್ಡ್ ಮಾಡೋದಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ದಿನನಿತ್ಯದ ಆಹಾರಗಳಲ್ಲಿ ಬಾರ್ಲಿಯ ಉಪಯೋಗವನ್ನ ಮಾಡೋದ್ರಿಂದ ಕೂಡ ನಾವು ಈ ಒಬೆಸಿಟಿಯನ್ನ ಕಮ್ಮಿ ಮಾಡ್ಕೊಳ್ಬಹುದು. ಮತ್ತು ದಿನನಿತ್ಯದಲ್ಲಿ ಅಟ್ಲೀಸ್ಟ್ ಒಂದು ಬಾಳೆಹಣ್ಣನ್ನ ತಿನ್ನೋದ್ರಿಂದ ಕೂಡ
ಇದು ಹೃದಯ ಸಂಬಂಧ ಕಾಯಿಲೆಗಳನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಾಳೆಹಣ್ಣಲ್ಲಿರುವಂತಹ ಪೊಟ್ಯಾಷಿಯಮ್ಮು ಅದು ಬ್ಲಡ್ ವೆಸಲ್ಸ್ ಅನ್ನ ಅಂದ್ರೆ ರಕ್ತನಾಳಗಳನ್ನ ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ರಕ್ತ ಸಂಚಾರವನ್ನ ಚೆನ್ನಾಗಿ ಆಗೋ ತರ ಮಾಡುತ್ತೆ. ಇದರಿಂದ ಡೈಲಿ ಅಟ್ಲೀಸ್ಟ್ ಒಂದು ಸಣ್ಣ ಬಾಳೆಹಣ್ಣಾದ್ರೂ ಪರವಾಗಿಲ್ಲ, ಒಂದು ಬಾಳೆಹಣ್ಣನ್ನ ತಿನ್ನುವಂಥ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಅದರ ಜೊತೆಗೆ ಸರಿಯಾದ ರೀತಿಯಾದಂತಹ ವ್ಯಾಯಾಮವನ್ನ ಮಾಡೋದು ಕೂಡ ಅತ್ಯಗತ್ಯವಾಗಿರುತ್ತೆ. ಮತ್ತೆ ಈ ಹೃದಯ ಸಂಬಂಧ ಕಾಯಿಲೆಗೆ ಪೂರ್ವವಾಗಿ ಬ್ಲಡ್ ಪ್ರೆಷರು ಹೆಚ್ಚಾಗಿರುವಂತಹ ವ್ಯಕ್ತಿಗಳಲ್ಲಿ ನಾವು ಇಂತಹ ಹೃದಯ ಸಂಬಂಧ ಕಾಯಿಲೆಗಳನ್ನ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಈ ಬಿ ಪಿಯನ್ನ ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಯಾವಾಗಲೂ ಉಪ್ಪಿನ ಅಂಶ ಜಾಸ್ತಿ ಇರುವಂತಹ ಪದಾರ್ಥಗಳನ್ನ ಕಮ್ಮಿ ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಈ ಆಯುರ್ವೇದ ಶಾಸ್ತ್ರದಲ್ಲಿ ಕೆಲವು ಚಿಕಿತ್ಸೆಗಳನ್ನ ಹೇಳಿದ್ದಾರೆ. ತಕ್ರಧಾರ ಇರ್ಬೋದು ಅಥವಾ ಶಿರೋಧಾರ ಇರಬಹುದು. ಇದನ್ನ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಮಾಡ್ಕೊಳ್ಳೋದಂದ್ರೆ 6 months ಒನ್ಸ್ ಅಥವಾ 1 yearಗೆ ಒನ್ಸ್ ಇದನ್ನ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದ್ರಿಂದ ಕೂಡ ಬಿ ಪಿಯನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಕೆಲವೊಂದು ಯೋಗಾಸನಗಳು, ಶವಾಸನ ಇರಬಹುದು, ಸುಖಾಸನ ಇರಬಹುದು, ವಜ್ರಾಸನ ಇರಬಹುದು, ಇಂತಹದ್ದನ್ನು ರೆಗ್ಯುಲರ್ ಆಗಿ, ಮತ್ತೆ ಪ್ರಾಣಾಯಾಮ, ಉಜ್ಜಯಿನಿ ಪ್ರಾಣಾಯಾಮ ಸ್ಪೆಷಲಿ ಈ ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮೇಯ್ನ್ ಆಗಿ ಈ ಬೊಜ್ಜನ್ನು ಕಮ್ಮಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಬಿ ಪಿಯನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು ಮತ್ತು ಫ್ಯೂಚರಲ್ಲಿ ಹೃದಯ ಸಂಬಂಧ ಕಾಯಿಲೆಗಳನ್ನು ಬರೋದನ್ನು ಕೂಡ ನಾವು ಕಮ್ಮಿ ಮಾಡಬಹುದು. ಅಷ್ಟೇ ಅಲ್ಲದೆ ಧೂಮಪಾನ ಮತ್ತೆ ಡ್ರಿಂಕ್ಸ್ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು ಏನಿದೆ ಅದು ಕೂಡ ಈ ಒಂದು ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಾಂಶ ರಕ್ತನಾಳಗಳಲ್ಲಿ ಶೇಖರಣೆ ಆಗೋದಿಕ್ಕೆ ಕಾರಣ ಆಗುತ್ತೆ. ಅದನ್ನು ಕೂಡ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗಿಯೂ ನಾವು ಈ ಹೃದಯ ಸಂಬಂಧ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಇಷ್ಟು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾನು ತಿಳಿಸ್ಕೊಳ್ತೇನೆ. ನಮಸ್ಕಾರಗಳು.